ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಇನ್ನೂ ಏನೋ ತಿಂಡಿ ಏನೋ ಮಾಡಿಲ್ಲ. ಸ್ವಲ್ಪ ಜಾಸ್ತಿ ಪ್ಲ್ಯಾನಿಂಗ್ಸ್ ಎಲ್ಲ ಇದೆ. ಬನ್ನಿ, ಅದೆಲ್ಲನೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವಾಗ ಟೈಮ್ ಬಂದುಬಿಟ್ಟು 6:30 7 o'clock ಆಗಿದೆ. ಇವಾಗ ಬರೀ ತಿಂಡಿ ಒಂದೇ ಮಾಡಬೇಕು. ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ, ಬರೀ ತಿಂಡಿ ಒಂದು ಮಾಡಿದ್ರೆ ಆಯಿತು. ಬನ್ನಿ, ಇವಾಗ ತಿಂಡಿ ಅಡುಗೆ ಏನೇನು ಮಾಡ್ತೀನಿ ಅಂಥೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಆಗಿದ್ದಷ್ಟು ಶೇರ್ ಮಾಡ್ತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಮಗಳಿಗೆ ಸ್ಕೂಲ್ ಇದೆ ಫ್ರೆಂಡ್ಸ್ ಇವತ್ತು. ಅವ್ಳಿಗೆ ಜಸ್ಟು ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ರಜೆ ಇಟ್ಟವ್ರು. ಇವಾಗ 4th ಮೊದಲು ಸ್ಯಾಟರ್ಡೆ ಎಲ್ಲ ರಜೆ ಇರ್ತಿತ್ತು. ಇವಾಗ ಆ ಥರ ಇಲ್ಲ. ಜಸ್ಟು 4th ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ರಜೆ ಇದೆ. ಹಾಗಾಗಿ ಅವಳಿಗೆ ಸ್ಕೂಲ್ ಇರೋದ್ರಿಂದ ನಾನು ತಿಂಡಿ ಎಲ್ಲ ಮಾಡಬೇಕು. ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಕೊಡಬೇಕಲ್ವಾ, ಅದಕ್ಕೆ ಲಂಚ್ ಎಲ್ಲ ರೆಡಿ ಮಾಡೋಣ ಬನ್ನಿ. ಬೇಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತೀನಿ, ಎಲ್ಲ ರೆಡಿ ಮಾಡ್ಕೋತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ, ಸರಿನಾ? ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲನೂ ರೆಡಿಯಾಗಿದೆ. ಜಸ್ಟ್ ಇವಾಗ ಒಗ್ಗರಣೆ ಕೊಡ್ಕೋಬೇಕು. ಇವತ್ತು ಬಂದುಬಿಟ್ಟು ಮೊಳಕೆ ಕಾಳಿನ ಬಸ್ಸಾರು, ಹಾಗೆ ಪಲ್ಯ, ಅನ್ನ, ಆಮೇಲೆ ಉಪ್ಪಿಟ್ಟು, ಕೇಸರಿ ಬಾತು ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಆವಾಗಲೇ ವಿಷಲ್ಗೆಲ್ಲ ಇಟ್ಬಿಟ್ಟು ವಿಷಲೆಲ್ಲ ಆದಮೇಲೆ ಎಲ್ಲ ಎತ್ತಿಟ್ಟಿದೆ. ಇವಾಗ ಬಂದುಬಿಟ್ಟು ಜಸ್ಟ್ ಒಗ್ಗರಣೆ ಒಂದು ಹಾಕಿದ್ರೆ ಆಯಿತು. ಅದು ಮಾಡ್ತಾಯಿದ್ದೆ. ಆವಾಗ ವೀಡಿಯೋಸು ಮರ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೆನೆಸ್ಕೊಂಡು ಮತ್ತೆ ಆನ್ ಮಾಡಿ ಇವಾಗ ವೀಡಿಯೋ ಆನ್ ಮಾಡಿದ್ದೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ತುಂಬ ರೇರು ಫ್ರೆಂಡ್ಸ್, ಉಪ್ಪಿಟ್ಟು ಕೇಸರಿ ಬಾತು ಮಾಡೋದು ತುಂಬ ರೇರು. ಹಾಗಾಗಿ ಇವತ್ತು ಏನು ಮಾಡಬೇಕು ಅಂತ ಇದೆ, ಬಸ್ಸಾರು ಮಾಡಬೇಕು ಅಂಥೇಳಿ ಹಾಗೇನೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆದಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಫ್ರೆಂಡ್ಸ್, ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಅಂದರೆ, ನನಗೆ ಬ್ಲಾಗ್ ಮಾಡ್ತಾ ಆವಾಗ ಒಂದು ವಿಷಯ ನನ್ನ ಕಿವಿಗೆ ಬಿತ್ತು. ಆವಾಗ ಫುಲ್ ಹರ್ಟ್ ಆಗಿಬಿಡ್ತು ನನಗೆ. ಬ್ಲಾಗು ಕಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೆ, ಅದ್ರ ಪಾಡಿಗೆ ಅದು ಹೋಗ್ತಾಯಿತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಫಸ್ಟಿಂದನೇ ಸ್ವಲ್ಪ ಖುಷಿಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ನನಗೆ ಸ್ವಲ್ಪ ಹರ್ಟ್ ಆಯಿತು. ಅದೇನು ಅಂದರೆ ಪೂರ್ತಿ ಡೀಟೇಲಾಗಿ ಏನು ನಿಮ್ಮ ಜೊತೆ ಶೇರ್ ಮಾಡಲ್ಲ, ಒಂದು ಸ್ವಲ್ಪನೇ ಹೇಳ್ತೀನಿ, ಸರಿನಾ? ಕೆಲವರು ಜನ ಇರ್ತಾರೆ, ಅವ್ರ ಜೀವನನೇ ಅವರು ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಬೇರೆಯವ್ರ ಜೀವನದಲ್ಲಿ ಯಾಕೆ ತಲೆ ಆಡಿಸ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಲೈಫಲ್ಲಂತೂ ಈ ಥರ ತುಂಬಾ ಆಗಿಬಿಟ್ಟಿದೆ. ನಾನಂತೂ ಯಾರ ಲೈಫಿಗೂ ಹೋಗಲ್ಲ. ಅವ್ರು ಏನು ತೊಗೊಂಡ್ರು ಅಂತೇಳಿನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಹೇಗಿದ್ದಾರೆ ಅಂತೇಳಿನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಂದಾಯಿತು, ನಾನಾಯಿತು ಇರೋ ನಾನು ಕ್ಯಾರೆಕ್ಟ್ರಲ್ಲಿ ನಮ್ಮ ಲೈಫಿಗೆ ಬಂದು ಅವರೇನು ನಮಗೆ ಅಡ್ವಾನ್ಸ್ ಮಾಡೋದು ಅಲ್ವಾ? ನಾವು ಕೇಳಿದ್ರೆ ತಾನೇ ಅವರು ನಮ್ಗೆ ಹೇಳ್ಕೊಡ್ಬೇಕು. ನಾವೇನೂ ಕೇಳಲ್ಲ. ನಂಗೆ ಗೊತ್ತಿದ್ದರೆ ನಾನು ಮಾಡ್ತೀನಿ. ಇಲ್ಲ ನನ್ನ ಹಸ್ಬೆಂಡ್ಗೆ ಅವರು ಗೊತ್ತಿರುತ್ತೆ, ಅವರು ನನಗೆ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಂದರೆ ಅವ್ರು ಎಕ್ಸ್ಪ್ಲೇಷನ್ ಮಾಡ್ತಾರೆ, ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾರೆ, ಅಷ್ಟೇ. ನಾನು ನಿಜ ಹೇಳ್ಬೇಕಾದ್ರೆ ನಾನು ಬೇರೆಯವ್ರ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ್ ಏನೂ ನಾನು ಹಂಚ್ಕೊಳ್ಳಲ್ಲ. ನಾನು ವೀಡಿಯೋಸ್ ಮಾಡಿದ್ದಾಗಿಂದನೂ ನೋಡಿದ್ದೀರ, ಒಂದು 200 ವೀಡಿಯೋ ಆಯಿತು ನನ್ನ ವೀಡಿಯೋಸ್ ಆಗಿದೆ. ಆ ವೀಡಿಯೋದಲ್ಲಿ ಎಲ್ಲದರಲ್ಲಿ ಪೂರ್ತಿ ಚೆಕ್ ಮಾಡಿ. ನೀವು ಬೇಕಾದರೆ ನಾನು ಯಾರ ಬಗ್ಗೆನೋ ಏನೋ ಚಾಡಿ ಹೇಳೋದಾಗಲಿ, ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಆಗಲಿ ನಾನೇನೂ ಶೇರ್ ಮಾಡೋದಿಲ್ಲ. ಅದೆಲ್ಲ ಬೇಡ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಇದು ಹೆಂಗಾಗ್ಬಿಟ್ಟೈತೆ ಗೊತ್ತಾ? ನಾವು ಅವ್ರ ಜೀವನದಲ್ಲಿ ಏನೋ ಹೇಳಿಲ್ಲ ಅಂದ್ರೂ ಅವರೇ ಬಂದು ನಮಗೆ ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಕೆಲಸ ನಾನು ಮಾಡಿಕೊಂಡು ಇದ್ಬಿಡ್ತೀನಿ. ನಾನು ಏನು ಅಂದರೆ ಒಂದು ಯೂಟ್ಯೂಬು ನನಗೆ ಇಷ್ಟ ಅಂಥೇಳಿ ನಾನು ಇದು ಮಾಡ್ತಾಯಿದ್ದೀನಿ. ಇದೇ ನನ್ನ ಕೆಲಸ ಅಂಥೇಳಿ ನಾನು ತಗೊಂಡಿಲ್ಲ, ಇದು ನನ್ನ ಖುಷಿ ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನೊಂದು ನಾನು ಪರ್ಸ್ನಲಿ ಕೆಲಸ ಮಾಡ್ತೀನಿ, ಅದು ನನಗೆ ನನ್ನ ಕೆಲಸ ಅಂಥೇಳಿ ಮಾಡ್ತೀನಿ, ಅಷ್ಟೇ. ಇನ್ನು ನನ್ನ ಮಗಳಿಗೆ ನೋಡ್ಕೊಳ್ಳೋದಾಗಲಿ, ಅವಳಿಗೆ ಓದಿಸೋದಾಗಲಿ ಎಲ್ಲ ನಾನೇ ಮಾಡ್ತೀನಿ.
ಒಂದು ಟ್ಯೂಷನ್ಗೇನು ಹಾಕಲ್ಲ ಅವಳಿಗೆ, ಮನೆಯೆಲ್ಲ ನೋಡ್ಕೋತೀನಿ. ಆಮೇಲೆ ಅಡುಗೆ ತಿಂಡಿ ಊಟ ಮನೆ ಮೇಂಟೇನು ಅದೆಲ್ಲ ನಾನೇ ಮಾಡ್ಕೋತೀನಿ. ನಾನು ಯಾರಿಗಾದ್ರೂ ಹೋಗಿ ಏನಾದರೂ ಹೇಳ್ತೀನಾ? ಏನೂ ಹೇಳಲ್ಲ, ನಮ್ಮ ಪಾಡಿಗೆ ನಾನು ಇರ್ತೀನಿ. ರಿಲೇಷನ್ದಲ್ಲಿ ನಿಜವಾಗ್ಲೂ ಒಂದೊಂದು ಇದಕ್ಕೆ ಯಾರೂ ಇರಬಾರ್ದಪ್ಪ ರಿಲೇಷನ್ದಲ್ಲಿ, ಆ ಥರ ಹರ್ಟ್ ಆಗಿಬಿಡುತ್ತೆ. ಏನಕ್ಕೂ ನನ್ನ ಇದರಲ್ಲಿ ನಿಜ ಹೇಳ್ಬೇಕಾದ್ರೆ ಫ್ರೆಂಡ್ಸ್, ನನಗೆ ಎಷ್ಟು ಹರ್ಟ್ ಆಗಿಬಿಡುತ್ತೆ ಗೊತ್ತಾ ನನಗೆ. ಬೇಡ ಹೇಳೋದು ಬೇಡ ಬೇಡ ಅಂದ್ಕೊಂಡು ಅದು ನಾನು ಪೂರ್ತಿ ಏನೂ ನಿಮ್ಗೆ ಹೇಳ್ತಾ ಇಲ್ಲ, ಸುಮ್ಮನೆ ಸ್ವಲ್ಪ ಹೇಳಿದೆ ಅಷ್ಟೇ. ನನಗಿವಾಗ ಎಲ್ಲ ಬಿಟ್ಟು ಹೇಳ್ಬಿಡೋಣ ಅನ್ನಿಸ್ತಾ ಇರುತ್ತೆ, ಆದ್ರೂ ನಾನು ಹೇಳಬಾರ್ದು ಬೇಡ ಅಂದ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ಇದ್ದೀನಿ. ಹೀಗೆ ಇದಕ್ಕೆ ಹೀಗೆ ಯಾಕೆ ಮಾಡಿದೆ, ಇದೇನು ಇದು ಯಾಕೆ ಮಾಡಿದೆ, ಇದು ಹೀಗಿರಬಾರ್ದು ಅದು ಹಾಗಿರಬೇಕು, ನಮ್ಮ ಮನೆ ನಮ್ಮ ಲೈಫು ನನ್ನ ಜೀವನ, ನನ್ನ ಮಕ್ಕಳು ನನ್ನ ಗಂಡ ನಾನು ನಮ್ಮ ಮನೆ ನಾನು ಹೇಗಾದರೂ ಇರ್ತೀನಿ ಅಲ್ವಾ. ನಾವು ಅವ್ರ ಬಗ್ಗೆ ಹೋಗಿ ಏನಾದರೂ ಹಿಂಗೆ ಯಾಕೆ ಮಾಡಿದ್ದೀರಾ, ನೀವು ಹಿಂಗೆ ಮಾಡಬೇಕು ಅಂತ ನಾನು ಏನಾದರೂ ಹೇಳಿದ್ರೆ ಅವರು ನನಗೆ ಬಂದು ಹೇಳಬೇಕಿರುತ್ತೆ. ಅದಕ್ಕೆ ಆನ್ಸರ್ ಇರುತ್ತೆ. ನಾನೇ ಹೇಳಲ್ಲ ಅಂದರೆ ನನ್ನ ಪಾಡಿಗೆ ನಾನು ಮನೇಲಿ ಇರ್ತೀನಿ. ನಾನು ಎಲ್ಲೂ ನಿಜ ಹೇಳಲ್ಲ. ಹೋದ್ರೂ ನನಗೆ ಎಷ್ಟು ಬೇಕು ವೀಡಿಯೋಸು ಅಷ್ಟೇ ಮಾಡ್ಕೋತೀನಿ ನಾನು. ತುಂಬಾ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು. ನಾನು ನಮ್ಮ ರಿಲೇಷನ್ ಮನೆಗೆಲ್ಲ ಹೋಗ್ತೀನಿ, ಅಲ್ಲೆಲ್ಲ ನಾನು ವೀಡಿಯೋಸು ಮಾಡ್ಕೊಂಡಿಲ್ಲ. ನಿಮ್ಗೆ ಗೊತ್ತಿದ್ದಂಗೆ ನಾನು ನಮ್ಮ ಅಮ್ಮನ ಮನೆಯಲ್ಲೇ ವೀಡಿಯೋ ಮಾಡ್ಕೊಳ್ಳಲ್ಲ. ಏನಕ್ಕೆ ಬೇಕೋ ಅವ್ರಿಗಿಷ್ಟ ಇಲ್ಲ, ಅದಕ್ಕೆ ಬಿಟ್ಬಿಡ್ತೀನಿ. ನನ್ನ ಮನೆ, ನನ್ನ ಗಂಡ, ನನ್ನ ಮಗಳು ಅಷ್ಟೇ ನನಗೆ. ನಮ್ಮ ಮನೆಯವ್ರೂ ಅಷ್ಟೊಂದು ವೀಡಿಯೋಸಲ್ಲೆಲ್ಲ ಅವ್ರಿಗೆ ಏನೂ ಇಲ್ಲ, ಅವ್ರಿಗೆ ಒಂಥರ ಕಂಫರ್ಟೇಬಲ್ ಇಲ್ಲ ಅಂತಾರೆ. ಸರಿ ಬಿಡು ಅಂತ ಹೇಳ್ತೀನಿ ಅಷ್ಟೇ. ಅವರು ಏನು ಮಾತಾಡ್ಸೋದಿಲ್ಲ. ನೋಡಿದ್ದೀರಾ ವೀಡಿಯೋಸಲ್ಲಿ ಮಾತಾಡಲ್ಲ. ನಾನು ನನ್ನ ಮಗಳೂ ಸ್ಕೂಲಿಗೆಲ್ಲ ಹೋಗ್ತಾಳೆ, ಅವಳು ಬರೋದು ಯಾವಾಗ ಆದರೂ ಅಪರೂಪ ಅಷ್ಟೇ. ಅವಳು ತುಂಬ ಎಲ್ಲ ವೀಡಿಯೋಸೆಲ್ಲ ಬರಲ್ಲ. ನನ್ನ ವೀಡಿಯೋ ನಾನೊಬ್ಬಳೇ ಕಾಣ್ತೀನಿ, ನಾನೊಬ್ಬಳೇ ನೋಡ್ತೀನಿ, ಇದು ನನ್ನ ಇಷ್ಟ ಅಲ್ವಾ. ಹಾಗಾಗಿ ನನಗೆ ಬೇರೆದವ್ರ ಬಗ್ಗೆ ನಾನು ಅಷ್ಟು ತಲೆನೇ ಕೆಡಿಸ್ಕೊಂಡಿಲ್ಲ. ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ, ನನ್ನ ಮಕ್ಕ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಫುಲ್ಲು ಸಿಟ್ಟಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಒಂಚೂರು ಖುಷಿ ಇದ್ದಿಕ್ಕಿಲ್ಲಪ್ಪ. ಸ್ಟಾರ್ಟ್ ಮಾಡೋವಾಗಲೇ ಎಷ್ಟು ಖುಷಿ ಇತ್ತು ಗೊತ್ತಾ. ಆಮೇಲೆ ಅಡುಗೆ ತಿಂಡಿ ಮಾಡೋ ಅಷ್ಟೊತ್ತಿಗೆ ಫುಲ್ಲು ಟೆನ್ಷನ್ ಆಗಿ ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಕಂಟ್ರೋಲ್ ಮಾಡಿಕೊಂಡೆ. ಸಿಟ್ಟು ಮಾಡಿಕೊಂಡು ಏನೂ ಬರಲ್ಲ ಅಂದ್ಕೊಂಡು ಸುಮ್ಮನಾದೆ. ಇದು ನೋಡೋಣ ಇನ್ನು ಮುಂದೆ ಏನಾದರೂ ಹೇಳಬೇಕಾದ್ರೆ ನನ್ನ ಲೈಫ್ ಬಗ್ಗೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ. ಇದು ಪೂರ್ತಿ ಸ್ಟೋರಿ ಹೇಳಿಲ್ಲ, ಒಂದು ಸ್ವಲ್ಪನೇ ಹೇಳಿದ್ದೀನಿ ಅಷ್ಟೇ. ಅದೇ ಎಲ್ಲರ ಜೀವನದಲ್ಲೂ ಹೀಗಿರ್ತಾರಾ ಅಂಥೇಳಿ, ನಿಮ್ಮ ಲೈಫಲ್ಲೂ ಹೀಗಿದ್ದಾರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ. ಇನ್ನೊಂದು ದಿವಸ ಯಾವಾಗಾದರೂ ಹೇಳ್ತೀನಿ ಅದ್ರ ಬಗ್ಗೆ ಒಂದು ಸ್ವಲ್ಪ. ಇವಾಗ ಇದು ಇಲ್ಲೇ ಬಿಡೋಣ. ಇವಾಗ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟೆಲ್ಲ ಆಯಿತು, ಇವಾಗ ಕೇಸರಿ ಬಾತ್ ಮಾಡಿ ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಕೇಸರಿ ಬಾತು ಉಪ್ಪಿಟ್ಟು ರೆಡಿ ಆಯಿತು. ಇದು ನನ್ನ ಮಗಳಿಗೆ ಸ್ವಲ್ಪನೇ ತಿಂತಾಳಲ್ವ, ಹಾಗಾಗಿ ಅವಳಿಗೆ ಚಿಕ್ಕ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದೆ. ಅವಳಿಗೆ ಈ ಥರ ಕೊಡಬೇಕು ಅಂಥೇಳಿ ಇಷ್ಟ, ಹಾಗಾಗಿ ಕೊಟ್ಟೆ. ತಿಂಡಿ ತಿಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ನಾನು ಏನೇನು ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಇದು ಸ್ವಲ್ಪ ಕೇಸರಿ ಬಾತು ನನ್ನ ಮಗಳಿಗೆ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪನೇ ಇದೆ. ಸ್ವಲ್ಪನೇ ಮಾಡಿದ್ದೆ ನಾನು, ಯಾಕಂದರೆ ಸ್ವೀಟೆಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇದು ಉಪ್ಪಿಟ್ಟು ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ತಿಂದಾಯಿತು. ಇವಾಗ ನನಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅಷ್ಟೊಂದು ತಿನ್ನಲ್ಲ, ಒಂದು ಸ್ವಲ್ಪನೇ ಇದೆ. ಆಮೇಲೆ ಇದು ಬಂದುಬಿಟ್ಟು ಬಸ್ಸಾರು, ನನ್ನ ಹಸ್ಬೆಂಡ್ಗೆ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಖಾಲಿಯಾಗಿದೆ. ಆಮೇಲೆ ಏನು ಬಂದುಬಿಟ್ಟು ಮೊಳಕೆ ಕಾಳು ಪಲ್ಯ. ಬಸ್ಸಾರು ಮಾಡೋದ್ನಲ್ವ, ಸೊಪ್ಪಿದ್ದಿಕ್ಕಿಲ್ಲ, ಹಾಗಾಗಿ ಮೊಳಕೆ ಕಾಳು ಒಂದೇ ಹಾಕ್ಬಿಟ್ಟು ಮಾಡಿದ್ದೀನಿ. ಇದು ಬಂದುಬಿಟ್ಟು ರೈಸು. ಇಷ್ಟು ಇವತ್ತು ಬೆಳಿಗ್ಗೆನೇ ಕೇಸರಿ ಬಾತು, ಉಪ್ಪಿಟ್ಟು, ಬಸ್ಸಾರು, ಅನ್ನ ಎಲ್ಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟು ಕಿಚನ್ ಎಲ್ಲ ಫುಲ್ಲು ಕ್ಲೀನಾಗಿದೆ. ಸೆಲ್ಫು ಪಾತ್ರೆ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಇವಾಗ ನಾನು ತಿಂಡಿ ತಿನ್ನಬೇಕು. ನನ್ನ ಮಗಳಿಗೆ ಹೋದ್ರು, ಸ್ಕೂಲಿಗೆ ಹೋದ್ಲು, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಾಯಿತು. ಇವಾಗ ನಾನು ತಿಂಡಿ ತಿನ್ನಬೇಕು. ತಿಂಡಿ ತಿಂದ್ಬಿಟ್ಟು ಮನೇನೂ ಕ್ಲೀನಾಗಿ ಎಲ್ಲ ಗುಡಿಸಿ ಎಲ್ಲ ಒರೆಸ್ಬಿಟ್ಟಿದ್ದೀನಿ. ಬೆಳಿಗ್ಗೆನೇ
ಗುಡಿಸಿ ಒರೆಸಿ ಹೊರಗಡೆದೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಆಮೇಲೆ ಅಡುಗೆಗೆ ತಿಂಡಿಗೆ ಎಲ್ಲ ಮಾಡಕ್ಕೆ ಬಂದಿರೋದು. ಇವಾಗ ಏನೂ ಇಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಬಟ್ಟೆ ಇಕ್ಕೊಂಡಿದ್ದೆ, ಹಿಂಗೆ ಒರೆಸ್ಕೊಂಡೆಲ್ಲ ಹೋಗಿದೆ. ಫ್ರೆಶ್ ಅಪ್ ಎಲ್ಲ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನೋಡೋಣ ಏನೇನು ಕೆಲಸ ಮಾಡ್ತೀನಿ ಅಂಥೇಳಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮತ್ತೆ ನಾನು ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಬೆಳಿಗ್ಗೆನೇ ವಾಶ್ ಮಾಡಿದ್ದೆ ಇವತ್ತು. ಹಾಗಾಗಿ ಎಲ್ಲ ಎತ್ಕೊಂಬಂದೆ. ಮಳೆ ಬರೋಂಗಾಗಿದೆ, ಹಾಗಾಗಿ ಎಲ್ಲ ಎತ್ಕೊಂಬಂದ್ಬಿಟ್ಟು ಇವಾಗ ಫೋಲ್ಡ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಊಟನೂ ಆಯಿತು. ಬೆಳಗ್ಗೆ ಸಾಂಬಾರು ಅನ್ನ ಮಾಡಿದ್ನಲ್ವ, ಅದೇ ಇತ್ತು, ಅದೇ ಇದೆ. ಹಾಗಾಗಿ ಅದೇ ಊಟ ಮಾಡಿಕೊಂಡೆ. ಮೊಳಕೆ ಕಾಳು ಪಲ್ಯ ಎಲ್ಲ ಮಾಡಿದ್ನಲ್ವ, ಊಟ ಆಯಿತು. ನನ್ನ ಮಗಳಿಗೆ ಕರ್ಕೊಂಬರ್ಬೇಕು. ಇವಾಗ ಟೈಮ್ ಬಂದುಬಿಟ್ಟು 2:45 ಆಗಿದೆ. ಇನ್ನು ಇದೆ ಟೈಮು, ಒಂದು 20 ಮಿನಿಟ್ಸ್ ಇದೆ. ಹೋಗಿ ಕರ್ಕೊಂಬರ್ತೀನಿ. ಅಷ್ಟರ ತನಕ ಎಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಬಿಡೋಣ ಅಂದ್ಕೊಂಡೆ. ಯಾಕಂದರೆ ಹಂಗೆ ಇದ್ಬಿಡುತ್ತೆ ಅದು. ಮತ್ತು ವಾಶ್ ಮಾಡಿ ಮತ್ತು ಜಾಸ್ತಿ ಪೆಂಡಿಂಗ್ ಆಗಿಬಿಡುತ್ತೆ. ಹಾಗಾಗಿ ಬೇಡ ಅಂದ್ಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ನಿಮ್ಮದೆಲ್ಲ ಊಟ ಆಯಿತಾ? ಏನು ಊಟ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಜಾಸ್ತಿ ಬೆಳಕು ಬಿಡ್ತಾ ಇದೆ, ಹಾಗಾಗಿ ಒಂಚೂರು ಲೈಟಾಗಿ ಬರ್ನ್ ಆಗ್ತಾಯಿತ್ತು, ಹಾಗಾಗಿ ನೋಡಿದೆ. ಇವಾಗೆಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತೀನಿ. ಏನು ಗೊತ್ತಾ, ಹಲ್ಲು ಬೇರೆ ನೋವು ಬಂದುಬಿಟ್ಟಿದೆ. ಹಲ್ಲು ಉಳುಕಾಗ್ಬಿಟ್ಟಿತ್ತು. ಇಲ್ಲಿ ಮಾಡಿಸಿದೆ, ಆಗೂ ಮತ್ತೆ ನೋಯ್ತಾ ಇದೆ. ನಿನ್ನೆಯಿಂದನೂ ನೋವು ಬಂದುಬಿಟ್ಟಿದೆ, ತಡ್ಕೊಂಡಿದ್ದೀನಿ. ಇವಾಗಲೂ ನೋಯ್ತಾ ಇದೆ. ಏನೂ ಕೆಲಸ ಮಾಡೋಕ್ಕೆ ಮೂಡೇ ಇಲ್ಲ. ಏನು ಮಾಡೋಣ, ಮಾಡಬೇಕಲ್ವಾ, ಏನಾದರೂ ಒಂದು ಮಾಡಲೇಬೇಕು. ಫ್ರೆಂಡ್ಸ್, ನಾನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಲ್ವಾ, ಆ ವಿಷಯ ಕರೆಕ್ಟಾಗಿ ಹೇಳಿದ್ದೀನಾ ಹೇಗೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ಆಮೇಲೆ ಒಂದು ಗುಡ್ ನ್ಯೂಸ್ ಇದೆ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಆಮೇಲೆ ನಾನು ಇದಕ್ಕೆ ಏನು ಆನ್ಸರ್ ಮಾಡಿದೆ ಅಂಥೇಳಿನೂ ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ನಾನು ಒಂದು ದೊಡ್ಡ ಆನ್ಸರ್ ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಸ್ವಲ್ಪ ಹೇಳಿದ್ದೀನಿ, ಇನ್ನು ಏನಾದರೂ ನನಗೆ ಇಷ್ಟ ಆದರೆ ನಾನು ಹೇಳ್ತೀನಿ, ಸರಿನಾ? ಇವಾಗ ನಿಮ್ಮ ಲೈಫಲ್ಲೂ ಹೀಗೆ ಇದೇನಾ, ಯಾರಾದರೂ ಇದ್ದಾರಾ ಈ ಥರನೇ ಅಂಥೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಅಷ್ಟೊಂದು ಫ್ರೆಂಡ್ಸ್ ಯಾರೂ ಇಲ್ಲ, ರಿಲೇಷನ್ದಲ್ಲಿದ್ದಾರೆ. ನಿಮ್ಮದ್ರಲ್ಲಿ ಯಾರಿದ್ದಾರೆ ಅಂಥೇಳಿ ಕಮೆಂಟ್ ಮಾಡಿ. ನಾನು ಜಾಸ್ತಿ ಫ್ರೆಂಡ್ಶಿಪ್ ಎಲ್ಲ ಮಾಡ್ಕೊಳ್ಳಲ್ಲ, ನನಗೆ ಅಷ್ಟೊಂದು ಜನ ಫ್ರೆಂಡು ಇಲ್ಲ, ನಾನು ಫ್ರೆಂಡ್ ಮಾಡ್ಕೊಳ್ಳೋದು ಇಲ್ಲ ಬಿಡಿ. ಸರಿ ಫ್ರೆಂಡ್ಸ್, ಈ ಮ್ಯಾಟರ್ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಮತ್ತು ಈ ಥರ ಮುಂದೆ ನಾನೇನೇನು ಆನ್ಸರ್ ಮಾಡಿದೆ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಾದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಹೇಳ್ತೀನಿ ನಿಮಗೆ, ಆದಷ್ಟು ಬೇಗ ಹೇಳ್ತೀನಿ. ಇವಾಗ ಫುಲ್ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ತುಂಬ ಲೆಂತಿ ಆಗಿಬಿಡುತ್ತೆ, ಅದಕ್ಕೇ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಬಿಟ್ಟು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸು ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಎತ್ತಿ ಇಟ್ಟೆ, ಎಲ್ಲನೂ ಆಯಿತು. ಇವತ್ತಿನ ವ್ಲಾಗ್ ಏನೂ ಮಾಡೋದಿಲ್ಲ. ನನ್ನ ಮಗಳೇ ಕರ್ಕೊಂಬಂದು ಅವಳಿಗೆ ಓದಿಸೋದು ಒರೆಸೋದು ಅದೇ ಇರುತ್ತೆ. ಹಾಗಾಗಿ ಅಡುಗೆನೂ ಏನೂ ಇತ್ತಲ್ಲ, ಅಡುಗೆನೇ ಬೆಳಗ್ಗೆನೇ ಮಾಡಿದ್ನಲ್ವ, ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಬೇರೆ ಜಾಸ್ತಿ ಪೇನ್ ಆಗ್ತಾಯಿದೆ, ಮತ್ತು ನಾನು ಬ್ಲಾಗ್ ಮತ್ತೆ ಮಾಡೋಕ್ಕೆ ನನಗೆ ಅಷ್ಟೊಂದು ಎನರ್ಜಿ ಇಲ್ಲ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸ್ಮಾಲ್ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ, ಸರಿನಾ?
ನನ್ನ ಡೈಲಿ ರೂಟೀನ್ ಬ್ಲಾಗ್ ಹೇಗೆ ಬರ್ತಾ ಇದೆ ಅಂತೇಳಿನೂ ಕಮೆಂಟ್ ಮಾಡಿ. ತುಂಬ ನೋಯ್ತಾ ಇದೆ ಹಲ್ಲು. ನೋಡೋಣ, ಸಂಜೆ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಬಿಟ್ಟು ಬರ್ತೀನಿ. ಇಲ್ಲ ಕಡಿಮೆ ಆದರೆ ಏನೂ ಮಾಡಲ್ಲ. ಸ್ವಲ್ಪ ಜಾಸ್ತಿನೇ ಪೇನ್ ಆಗ್ತಾ ಇದೆ. ಅದಕ್ಕೇ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ಬ್ಲಾಗ್ನಲ್ಲಿ ಏನಾಯಿತು ಎತ್ತ ಅಂಥೇಳಿ ಶೇರ್ ಮಾಡ್ತೀನಿ. ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.